ಕೆಆರ್ ಮಾರ್ಕೆಟ್ನ ಫ್ಲೈಓವರ್ ಕೆಳಗಡೆ ಹಾಗೂ ಮಾರ್ಕೆಟ್ನ ಸಿಗ್ನಲ್ ಬಳಿ ಎಲ್ಲೆಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಹಾಕೊಳ್ಳಲಾಗಿತ್ತೋ ಆ ಫುಟ್ಪಾತ್ ತೆರವು ಒತ್ತುವರಿಯನ್ನ ಜಿಬಿಎ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ 90 ವರ್ಷದ ಅಜ್ಜಿಯೊಬ್ಬರ ಅಂಗಡಿ ಕೂಡ ನೆಲಸಮ ಆಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್ ಮುಂದೆ ಅಜ್ಜಿ ತಮ್ಮ ನೋವನ್ನ ಹೇಳ್ಕೊಂಡು ಕಣ್ಣೀರು ಹಾಕಿದ್ದಾರೆ. 40 ವರ್ಷದಿಂದ ಇದೇ ಖಾರದ ಪುಡಿ ವ್ಯಾಪಾರ ಮಾಡ್ತಾ ಇದ್ದೆ, ಈಗ ಅಂಗಡಿ ಒಡೆದು ಹಾಕಿದ್ದಾರೆ, ನಾನು ಏನ್ ಮಾಡ್ಲಿ, ಸ್ವಲ್ಪ ಜಾಗ ಕೊಟ್ಟರು ವ್ಯಾಪಾರ ಮಾಡ್ತೀನಿ ಅಂತ ತಮ್ಮ ಅಂಗಡಿಯನ್ನ ಕಳೆದುಕೊಂಡಂತಹ ಅಜ್ಜಿ ನ್ಯೂಸ್ ಫಸ್ಟ್ ಮುಂದೆ ಕಣ್ಣೀರು ಹಾಕಿದ್ದಾರೆ. ಖಾರ ಪುಡಿ ಅಂಗಡಿ, ಅವ್ರ ಹೆಸರು ನಜೀರ್ ಬಾಯಿ ಬೈರಸಿ, ನನ್ನ ಮಗ ಹೆಸರಪ್ಪ ಪಚ್ಚಪ್ಪ. 40 ವರ್ಷ ಆಯ್ತಮ್ಮ ಮಾಡಿ ನಾನು ವ್ಯಾಪಾರ ಮಾಡಿ. ಮಕ್ಕಳು ಕುಕ್ಕರು ಎಲ್ಲ ಹುಟ್ಟರು, ಮೊಮ್ಮಕ್ಕಳು ಎಲ್ಲ ಇವಾಗ ನನ್ನ ವಯಸ್ಸಾಯ್ತು, ನನ್ನ ಕೈಲಿ ಆಗಲ್ಲ. ಅದಕ್ಕೆ ಈ ಅಂಗಡಿ ಹೊಡೆದಾಕ್ಬಿಟ್ರಲ್ಲ, ನಾನು ಎಲ್ಲಿ ಹೋಗೋದು? ಆ ಅಮ್ಮ ಬಂದವಲ್ಲ ದೊಡ್ಡವರು, ಆ ಅಮ್ಮ ಹತ್ರ ಮಾತಾಡ್ದೆ, ಅಜ್ಜಿ ನೀನು ಎದುರುಬೇಡ, ನೀನು ಇರು ಆರಾಮಾಗಿ. ಇವಾಗ ಬೆಳಗ್ಗೆ ಬಂದು ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡಿ. ಇಲ್ಲಿ ಕೂತ್ಕೊಂಡು ಬಿದ್ದಿ ಕೆಳಗಡೆ, ಇಲ್ಲಿ ಕೂತ್ಕೊಂಡು ಇಲ್ಲಿ ಗಾಡಿಗಳು ಬಿಟ್ಬಿಡ್ತಾರೆ, ಟೆಂಪೋಗಳು ಬಿಟ್ಬಿಡ್ತಾರೆ, ಆಟೋಗಳು ಬಿಡ್ತಾರೆ, ಎತ್ತು 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 ಅಂತಾರೆ. ಒಳಗಡೆ ಐಟಮ್ ತಗೊಳಕ್ ಬಿಟ್ರಾ? ಅಲ್ಲಿ ಮಾರ್ಕೆಟ್ ತಗೊಂಡ್ ಬರ್ತೀನಿ. ಅಲ್ಲ, ಈಗ ಅಂಗಡಿ ಒಳಗಿರೋ ಐಟಮ್ ತಕೊಂಡ್ರ ಆಚೆ? ತಗೊಂಡಂಗಿಲ್ಲ, ಹಾಕಿದ್ದೀನಿ. ವ್ಯಾಪಾರ ಹೆಂಗ್ ಮಾಡ್ತೀರಾ ಇನ್ ಮುಂದೆ? ಇವಾಗ ಇಲ್ಲೇಮ್ಮ, ಇಲ್ಲೇ ಮಾಡೋರು? ಇಲ್ಲೇ ಮಾಡಿದೀನಿ. ಇಲ್ಲೇ ಈ ಅಂಗಡಿ ಬಂದು ಒಬ್ಬನು ಹೊಡ್ಕೊಬಿಟ್ಟ, ನನ್ನ ಓಡಿಸ್ಬಿಟ್ಟ. ಇಲ್ಲಿಗೆ ಗೊತ್ತಿಲ್ಲ, ಅದಕ್ಕೆ ಫುಟ್ಪಾತ್ ಮೇಲೆ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಅಂಗಡಿ ಹಾಕಿದ್ರೆ ದಂಡ ಹಾಕ್ತಾರಂತೆ. ಅಮ್ಮ ಮತ್ತೆ ಇಲ್ಲಿ ಅಂಗಡಿ ಹಾಕಿದ್ರೆ ದಂಡ ಹಾಕ್ತಾರೆ. ಹೌದಾ? ಮತ್ತೆ ಹೆಂಗ್ ಮಾಡ್ತೀರಾ ಜೀವನ? ಏನು ವಯಸ್ಸನ್ನು ಏನು ಮಾಡಿದಮ್ಮ, ಅವ್ರು ಕೊಟ್ಟೆ ಮಾಡಿಕೊಳ್ತಾರೆ, ಏನು ಮಾಡಿದ್ರೆ ಫೀಸ್ ಕಟ್ಟಂಗಿಲ್ಲ. ಮಕ್ಕಳ ಸಾರಿಗೆ ಅವ್ರಿಗೆ 3 ಮಕ್ಕಳು, 4 ಮಕ್ಕಳು, ಅವ್ರಿಗೆ ಸಾಧ್ರಿಗಿಲ್ಲ. ನಾನು ಏನೇನಿದ್ರೆ ಇಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಿ ಎಲ್ಲ ಜೀವನ ಮಾಡು ಅಂತಾರೆ. ನಾನು ಏನು ಮಾಡಿ? ಅಮ್ಮ ನಾನು 40 ವರ್ಷ ಇಲ್ಲೇ ಬದುಕೊಳ್ಳೋದಮ್ಮ. ಈ 40 ವರ್ಷ ಇಲ್ಲಿ ಬದುಕಿದ್ರೆ ಇಲ್ಲಿ ನಾನು ಎಲ್ಲಿ ಹೋಗಲ್ಲ. ಅವ್ರ ಮನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಇರಲ್ಲಮ್ಮ. ಇರೋದು ಮಾತ್ರ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು ಅಲ್ವಾ? ಇಲ್ಲಿ ಮತ್ತೆ ಅಂಗಡಿ ಹಾಕಿದ್ರೆ ದಂಡ ಹಾಕ್ತಾರೆ. ಮತ್ತೇನ್ ಮಾಡ್ತೀರಾ ಜೀವನಕ್ಕೆ? ನಾನು ಏನು ಮಾಡಿದೆಮ್ಮ, ಮಕ್ಕಳ ಹತ್ರ ಸಾಯ್ಬೇಕು, ಮಕ್ಕಳ ಹತ್ರ ಸಾಯ್ಬೇಕು. ಕೊಟ್ಟರೆ ಕೊಡಲಿ, ಆದ್ರೆ ಆಗಲಿ. ನಾನು ಏನು ಮಾಡಿದೆಮ್ಮ, ವಯಸ್ಸಿಗೆ ನಿನ್ನ ತಾಯಿ ಥರ ಇದ್ದೀನಿ, ನಿಮ್ಮ ಅಜ್ಜಿ ಥರ ಇದ್ದೀನಿ, 100 ಚೆನ್ನಾಗಿರಿ. ನನಗೆ ಎಷ್ಟು ಹಾಕಿದ್ರಿ ಅದಕ್ಕೆ? ಅದು ಅವ್ರಿಗೆ ಕೇಳ್ಬೇಕು, ಬದುಕೊಳ್ಳೋದಮ್ಮ. ಈ 40 ವರ್ಷ ಇಲ್ಲಿ ಬದುಕಿದ್ರೆ ಇಲ್ಲಿ ನಾನು ಎಲ್ಲಿ ಹೋಗಲ್ಲ. ಅವ್ರ ಮನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಇರಲ್ಲಮ್ಮ. ಇರೋದು ಮಾತ್ರ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು ಅಲ್ವಾ? ಇಲ್ಲಿ ಮತ್ತೆ ಅಂಗಡಿ ಹಾಕಿದ್ರೆ ದಂಡ ಹಾಕ್ತಾರೆ. ಮತ್ತೇನ್ ಮಾಡ್ತೀರಾ ಜೀವನಕ್ಕೆ? ನಾನು ಏನು ಮಾಡಿದೆಮ್ಮ, ಮಕ್ಕಳ ಹತ್ರ ಸಾಯ್ಬೇಕು, ಮಕ್ಕಳ ಹತ್ರ ಸಾಯ್ಬೇಕು. ಕೊಟ್ಟರೆ ಕೊಡಲಿ, ಆದ್ರೆ ಆಗಲಿ. ನಾನು ಏನು ಮಾಡಿದೆಮ್ಮ, ವಯಸ್ಸಿಗೆ ನಿನ್ನ ತಾಯಿ ಥರ ಇದ್ದೀನಿ, ನಿಮ್ಮ ಅಜ್ಜಿ ಥರ ಇದ್ದೀನಿ, 100 ಚೆನ್ನಾಗಿರಿ. ನನಗೆ ನನಗೆ ಯಾರೋ ಬಂದ್ರೆ ಸಾಕಮ್ಮ. ಅಜ್ಜಿ ನಿಮ್ಮ ಹೆಸರು? ಮುನಿಯಮ್ಮ. ಎಷ್ಟು ಲಾಸ್ ಆಯ್ತು ಇವತ್ತು? ನನ್ನ ವಯಸ್ಸು 95. ಲಾಸ್ ಎಷ್ಟಾಯ್ತು ನನಗೆ? ಅಂಗಡಿ ತೆಗೆದ್ರಲ್ಲ, ಹಾಳು ಮಾಡಿದ್ರಲ್ಲ, ಎಷ್ಟು ಲಾಸ್ ಆಯ್ತು? ಎಷ್ಟು ಹಾಕಿದ್ರಿ ಅದಕ್ಕೆ? ಅದು ಅವ್ರಿಗೆ ಕೇಳ್ಬೇಕು. ಬಾಡಿಗೆ ಕೊಟ್ಟರು, ತಿಂಗಳಿಗೆ 2,000 ಕೊಟ್ಟರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.